ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ವೀಕ್ಷಕರೇ. ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ತರುತ್ತಿದೆ. ವೃಷಭ ರಾಶಿಯವರಿಗೆ ಇಷ್ಟು ದಿನ ಮನಸ್ಸಿನಲ್ಲಿ ಹೊತ್ತುಕೊಂಡಿದ್ದ ಭಾರ ನಿಧಾನವಾಗಿ ಇಳಿತದೆ. ನೀವು ಮೌನವಾಗಿ ಅನುಭವಿಸಿದ ನೋವುಗಳಿಗೆ ಈಗ ಉತ್ತರ ಸಿಗ್ತದೆ. ಗುರುಗ್ರಹ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಿರೋದು ನಿಮ್ಮ ಭಾಗ್ಯವನ್ನ ಎಚ್ಚರಿಸ್ತಿದೆ. ನಿಮ್ಮ ಮಾತಿಗೆ ಬೆಲೆ ಬರುವಂತಹ ಗಳಿಗೆ, ನಿಮ್ಮ ಹೆಸರಿಗೆ ಗೌರವ ಬರುವಂತ ಕ್ಷಣ, ನಿಮ್ಮ ಮನೆಯ ವಾತಾವರಣದಲ್ಲಿ ಬದಲಾವಣೆ ಕಾಣ್ತದೆ. ಜೂನ್ ತಿಂಗಳು ಶುರುವಾದ ಮೇಲೆ ನಿಮ್ಮ ಮನಸ್ಸಿನೊಳಗೆ ಒಂದು ಹೊಸ ಶಕ್ತಿ ಹುಟ್ಟುತ್ತೆ. ಇಷ್ಟು ದಿನ ಯಾಕೆ ಕೆಲಸಗಳು ಆಗ್ತಿಲ್ಲ ಎಂದು ನೀವು ಯೋಚಿಸಿರ್ತೀರ. ಯಾಕೆ ಹಣ ಕೈಯಲ್ಲಿ ನಿಲ್ತಿಲ್ಲ ಅಂತ ಬೇಸರ ಪಟ್ಟಿರ್ತೀರ. ಯಾಕೆ ಜನರು ನಿಮ್ಮ ಒಳ್ಳೆತನನ ಅರ್ಥ ಮಾಡ್ಕೊಳ್ತಿಲ್ಲ ಅಂತಾನೂ ನಿಮ್ಮ ಮನಸ್ಸಲ್ಲಿ ಕಣ್ಣೀರು ಹಾಕಿರ್ತೀರ. ಆದರೆ ಈ ಜೂನ್ ತಿಂಗಳು ನಿಮ್ಮ ಬದುಕಿಗೆ ಒಂದು ಉತ್ತರ ಕೊಡುತ್ತದೆ. ಈ ತಿಂಗಳಲ್ಲಿ ನಡೆಯುವ ಗ್ರಹಗಳ ಸಂಚಾರ ವೃಷಭ ರಾಶಿಯವರಿಗೆ ದೊಡ್ಡ ಬದಲಾವಣೆಯನ್ನು ತರ್ತಿದೆ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ವೃಷಭ ರಾಶಿಯವರೇ, ಈ ವಿಡಿಯೋದಲ್ಲಿ ಜೂನ್ ತಿಂಗಳ ಸಂಪೂರ್ಣ ರಾಶಿ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಗುರುಗ್ರಹದ ಪ್ರಭಾವ ಹೇಗಿರುತ್ತೆ? ಶುಕ್ರ, ರವಿ, ಕುಜ ಮತ್ತು ಬುಧ ಗ್ರಹಗಳ ಬದಲಾವಣೆ ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಉದ್ಯೋಗ, ಹಣಕಾಸು, ಕುಟುಂಬ, ಆರೋಗ್ಯ, ಪ್ರೀತಿ, ಮದುವೆ, ವ್ಯಾಪಾರ ಎಲ್ಲದರ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೇನೆ. ಕೊನೆವರೆಗೂ ಕೇಳಿ, ಯಾಕಂದ್ರೆ ಕೊನೆಯದಲ್ಲಿ ನಿಮಗಾಗಿ ಬಹಳ ಮುಖ್ಯವಾದ ಪರಿಹಾರ ಮತ್ತು ಸಲಹೆ ಕೂಡ ನಮ್ಮ ಬಳಿ ಇದೆ ವೀಕ್ಷಕರೇ. ಹಾಗಾಗಿ ಮೊದಲ ಗುರುಗ್ರಹದ ಬಗ್ಗೆ ತಿಳ್ಕೊಳ್ಳೋಣ. ಜೂನ್ ತಿಂಗಳಲ್ಲಿ ಗುರುವು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಗುರು ಇಲ್ಲಿ ಉಚ್ಚ ಸ್ಥಾನ ಪಡೆಯುತ್ತಾನೆ. ಇದು ವೃಷಭ ರಾಶಿಯವರಿಗೆ ದೊಡ್ಡ ಅದೃಷ್ಟ. ನಿಮ್ಮ ಮಾತಿಗೆ ಒಂದು ತೂಕ ಬರುತ್ತೆ. ನೀವು ಹೇಳಿದ ಮಾತನ್ನ ಜನ ಕೇಳ್ತಾರೆ. ನೀವು ಮಾಡಿದ ಕೆಲಸಕ್ಕೆ ಮೆಚ್ಚುಗೆ ಸಿಗುತ್ತದೆ. ಮನೆಯ ಹಿರಿಯರಿಂದ ಆಶೀರ್ವಾದ ಕೂಡ ಸಿಗತ್ತೆ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಜನರ ಪ್ರವೇಶ ಕೂಡ ಆಗತ್ತೆ ವೀಕ್ಷಕರೇ. ಇಷ್ಟು ದಿನ ನೀವು ಅನುಭವಿಸಿದ ನಿರಾಸೆ ಕಡಿಮೆ ಆಗ್ತಾ ಹೋಗುತ್ತೆ. ಮನಸ್ಸಿನಲ್ಲಿ ಧೈರ್ಯ ಹೆಚ್ಚಾಗತ್ತೆ. ನಿಮ್ಮ ಆತ್ಮವಿಶ್ವಾಸ ಮತ್ತೆ ಮರಳಿ ಬರುತ್ತೆ. ಕೆಲವರು ನಿಮ್ಮನ್ನ ಬಿಟ್ಟು ದೂರ ಹೋಗಿದ್ದಾರೆ. ಈಗ ಮತ್ತೆ ನಿಮ್ಮ ಜೊತೆ ಮಾತನಾಡಲು ಬರ್ತಾರೆ. ನೀವು ಕಳೆದುಕೊಂಡ ಗೌರವ ಮತ್ತೆ ನಿಮ್ಮ ಕೈಗೆ ಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ವೀಕ್ಷಕರೇ. ಉದ್ಯೋಗದ ವಿಷಯದಲ್ಲಿ ಈ ತಿಂಗಳು ಬಹಳ ಶಕ್ತಿಯುತ. ಕೆಲಸದ ಜಾಗದಲ್ಲಿ ನಿಮ್ಮ ಮೇಲೆ ಇದ್ದ ಒತ್ತಡ ಕಡಿಮೆ ಆಗತ್ತೆ. ಮೇಲಾಧಿಕಾರಿಗಳ ಗಮನ ನಿಮ್ಮ ಕಡೆ ಬರುತ್ತೆ. ನೀವು ಇಷ್ಟು ದಿನ ಮಾಡಿದ್ದ ಪರಿಶ್ರಮಕ್ಕೆ ಫಲ ಸಿಗತ್ತೆ. ಕೆಲವರಿಗೆ ಪದೋನ್ನತಿ ಸುದ್ದಿ ಬರ್ತದೆ. ಕೆಲವರಿಗೆ ಹೊಸ ಕೆಲಸದ ಅವಕಾಶ ಬರಬಹುದು. ವಿದೇಶ ಉದ್ಯೋಗದ ಕನಸು ಇಟ್ಟವರಿಗೆ ಶುಭ ಸುದ್ದಿ ಸಿಗುವ ಕಾಲ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವವರಿಗೆ ಸಂಬಳ ಹೆಚ್ಚಾಗುವ ಮಾತು ನಡೆಯುತ್ತದೆ. ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುವವರಿಗೆ ಒಳ್ಳೆಯ ದಾರಿ ತೆರೆದುಕೊಳ್ಳುತ್ತದೆ. ಇಷ್ಟು ದಿನ ಸಂದರ್ಶನದಲ್ಲಿ ವಿಫಲವಾದವರಿಗೆ ಈ ತಿಂಗಳಲ್ಲಿ ಯಶಸ್ಸನ್ನ ಕಾಣ್ತೀರಾ. ನಿಮ್ಮ ಮಾತಿನ ಶಕ್ತಿ, ಬುದ್ಧಿವಂತಿಕೆ ನಿಮಗೆ ಗೆಲುವು ತಂದುಕೊಡುತ್ತೆ ವೀಕ್ಷಕರೇ. ವ್ಯಾಪಾರ ಮಾಡೋರಿಗೆ ಜೂನ್ ತಿಂಗಳು ಹಣದ ಹರಿವು ಹೆಚ್ಚಿಸ್ತಾ ಹೋಗುತ್ತೆ. ಹಳೆಯ ಗ್ರಾಹಕರು ಮತ್ತೆ ಬರ್ತಾರೆ. ನಿಂತಿದ್ದ ಹಣ ವಾಪಸ್ ಬರುತ್ತೆ. ಹೊಸ ವ್ಯವಹಾರ ಆರಂಭಿಸಲು ಇದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಪಾಲುದಾರಿಕೆಯಲ್ಲಿ ಇದ್ದ ಗೊಂದಲ ಕಡಿಮೆ ಆಗ್ತದೆ. ಆದ್ರೆ ಹಣವನ್ನ ಅತಿಯಾಗಿ ಯಾರಿಗೂ ನಂಬಿಕೊಡಕ್ ಹೋಗ್ಬೇಡಿ. ನಿಮ್ಮ ಯೋಜನೆಯನ್ನ ಎಲ್ಲರ ಮುಂದೆ ಹೇಳ್ಬೇಡಿ. ಮೌನವಾಗಿ ಕೆಲಸ ಮಾಡಿದ್ರೆ ಲಾಭ ಹೆಚ್ಚು ಸಿಗುತ್ತದೆ. ಕುಟುಂಬ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಬರುತ್ತದೆ. ಮನೆಯಲ್ಲಿ ಇದ್ದ ಜಗಳ ಕಡಿಮೆ ಆಗ್ತದೆ. ಗಂಡ ಹೆಂಡತಿಯ ನಡುವೆ ಇದ್ದ ಅಂತರ ಕಡಿಮೆ ಆಗ್ತಾ ಹೋಗುತ್ತೆ. ಮನಸ್ಸಿನಲ್ಲಿ ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೆ. ಕೆಲವರು ಮದುವೆ ವಿಚಾರದಲ್ಲಿ ಬಹಳ ದಿನಗಳಿಂದ ಕಾಯ್ತಿದ್ರು. ಈ ತಿಂಗಳಲ್ಲಿ ಮದುವೆ ಮಾತು ಪಕ್ಕಾ ಆಗತ್ತೆ. ಒಳ್ಳೆಯ ಸಂಬಂಧ ಬರುತ್ತದೆ. ಮನೆಯವರು ಸಂತೋಷದಿಂದ ನಿರ್ಧಾರ ತೆಗೆದುಕೊಳ್ತಾರೆ. ಪ್ರೀತಿ ಜೀವನದಲ್ಲೂ ಬದಲಾವಣೆಗಳು ಬರುತ್ತವೆ ವೀಕ್ಷಕರೇ. ನಿಮ್ಮನ್ನ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾ ಹೋಗ್ತಾರೆ. ಈಗಾಗಲೇ ಪ್ರೀತಿಯಲ್ಲಿ ಇದ್ದವರಿಗೆ ಸಂಬಂಧ ಗಟ್ಟಿಯಾಗುವಂತ ಕಾಲ ಅಂತ ಹೇಳ್ಬೋದು. ಸಣ್ಣ ಸಣ್ಣ ಅನುಮಾನಗಳಿಂದ ದೂರ ಉಳಿಯಿರಿ. ನಂಬಿಕೆ ಇಟ್ಟರೆ ಸಂಬಂಧ ಉಳಿಯುತ್ತೆ. ಇನ್ನು ಆರೋಗ್ಯದ ವಿಷಯದಲ್ಲೂ ಕೂಡ ಈ ತಿಂಗಳು ಚೇತರಿಕೆ ಕೊಡುತ್ತದೆ ಅಂತಾನೆ ಹೇಳ್ಬೋದು. ಇಷ್ಟು ದಿನ ಕಾಡ್ತಿದ್ದ ದೌರ್ಬಲ್ಯ ಕಡಿಮೆ ಆಗ್ತದೆ. ಮನಸ್ಸಿನ ಒತ್ತಡ ಇಳಿಯುತ್ತದೆ. ನಿದ್ರೆ ಸಮಸ್ಯೆ ಆದ್ರೆ ಆಹಾರದಲ್ಲಿ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಸಮಯಕ್ಕೆ ಊಟ ಮಾಡಿ, ಅತಿ ಹೆಚ್ಚು ನೀರು ಕುಡಿಯಿರಿ. ಬೆಳಿಗ್ಗೆ ನಡೆಯುವ
ಕೆಳಗೆ ಬೆಳಿಗ್ಗೆ ನಡೆಯುವ ಅಭ್ಯಾಸ ಶುರು ಮಾಡಿದ್ರೆ ದೇಹದಲ್ಲಿ ಹೊಸ ಚೈತನ್ಯ ಕೂಡ ಬರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಜೂನ್ ತಿಂಗಳಲ್ಲಿ ಶುಕ್ರ ಗ್ರಹದ ಬದಲಾವಣೆ ಕೂಡ ನಿಮಗೆ ಒಳ್ಳೆಯ ಫಲ ಕೊಡ್ತಿದೆ. ಶುಕ್ರ ನಿಮ್ಮ ರಾಶಿಯ ಅಧಿಪತಿ, ಹಾಗಾಗಿ ನಿಮ್ಮ ಆಕರ್ಷಣೆ ಹೆಚ್ಚಾಗ್ತಾ ಹೋಗುತ್ತೆ. ಜನರು ನಿಮ್ ಕಡೆ ಸೆಳೆಯಲ್ಪಡ್ತಾರೆ. ನಿಮ್ಮ ಮಾತಿನ ಶೈಲಿ ಎಲ್ರಿಗೂ ಇಷ್ಟ ಆಗತ್ತೆ. ಹೊಸ ಬಟ್ಟೆ, ಹೊಸ ವಸ್ತುಗಳನ್ನ ಖರೀದಿ ಮಾಡುವ ಯೋಗ ಕೂಡ ನಿಮಗಿದೆ. ಮನೆಯಲ್ಲೂ ಸುಂದರ ವಾತಾವರಣ ನಿರ್ಮಾಣವಾಗತ್ತೆ ವೀಕ್ಷಕರೇ. ರವಿ ಗ್ರಹದ ಸಂಚಾರ ನಿಮ್ಮ ಆತ್ಮವಿಶ್ವಾಸವನ್ನೇ ಹೆಚ್ಚಿಸುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಇರುತ್ತೆ. ಇಷ್ಟು ದಿನ ಗೊಂದಲದಲ್ಲಿ ಇದ್ದ ವಿಷಯಕ್ಕೆ ಪರಿಹಾರ ಕೂಡ ಸಿಗತ್ತೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಕೂಡ ಹೆಚ್ಚಾಗತ್ತೆ ವೀಕ್ಷಕರೇ. ಕುಜಗ್ರಹದ ಬದಲಾವಣೆ ನಿಮ್ಮ ಹಣದ ವಿಚಾರದಲ್ಲಿ ಎಚ್ಚರಿಕೆ ಕೊಡುತ್ತದೆ. ಕೋಪದಲ್ಲಿ ಮಾತನಾಡಿ ಕೆಲವೊಮ್ಮೆ ನಿಮ್ಮ ಮಾತು ನಿಮ್ಮವರನ್ನೇ ನೋಯಿಸುತ್ತದೆ. ಹಣ ಹೂಡಿಕೆ ಮಾಡುವ ಮೊದಲು 2 ಬಾರಿ ಯೋಚಿಸಿ. ತುರ್ತು ನಿರ್ಧಾರ ಬೇಡ, ಆದರೆ ಧೈರ್ಯದಿಂದ ಮಾಡಿದ ಕೆಲಸ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಕೊಡುತ್ತೆ ವೀಕ್ಷಕರೇ. ಇನ್ನು ಬುಧ ಗ್ರಹದ ಸಂಚಾರ ವಿದ್ಯಾರ್ಥಿಗಳಿಗೆ ಒಳ್ಳೆಯದು. ಓದಿನಲ್ಲಿ ಗಮನ ಹೆಚ್ಚಾಗ್ತಾ ಹೋಗುತ್ತೆ. ಪರೀಕ್ಷೆಯಲ್ಲಿ ಒಳ್ಳೆಯ ಫಲ ಕೂಡ ಸಿಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಮಾಡುವವರಿಗಂತೂ ಯಶಸ್ಸಿನ ದಾರಿ ಕಾಣುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಮಾತನಾಡುವ ಕೆಲಸ ಮಾಡುವವರಿಗೆ ಲಾಭ ಸಿಗುತ್ತದೆ. ಫಾರ್ ಎಕ್ಸಾಂಪಲ್ ಯೂಟ್ಯೂಬ್, ಮೀಡಿಯಾ, ಮಾರ್ಕೆಟಿಂಗ್, ಬೋಧನೆ ಕ್ಷೇತ್ರಗಳಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಹುಡುಗಿ ಬರುತ್ತವೆ ವೀಕ್ಷಕರೇ. ಈ ತಿಂಗಳಲ್ಲಿ ಕೆಲವರು ಹೊಸ ಮನೆ ವಿಚಾರ ಯೋಚಿಸ್ತಾರೆ. ವಾಹನ ಖರೀದಿ ಯೋಗ ಕೂಡ ಬರುತ್ತದೆ. ಕುಟುಂಬದ ಜೊತೆ ಪ್ರವಾಸ ಹೋಗುವ ಅವಕಾಶ ಸಿಗುತ್ತದೆ. ಮನೆಯಲ್ಲೊಂದು ಶುಭ ಕಾರ್ಯ ನಡೆಯುತ್ತದೆ. ನಿಮ್ಮ ಮನಸ್ಸಿಗೆ ಸಂತೋಷ ಕೊಡುವ ಘಟನೆ ಕೂಡ ನಡೆಯುತ್ತೆ ವೀಕ್ಷಕರೇ. ಆದರೆ ಈ ಒಂದು ವಿಷಯ ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ, ನಿಮ್ಮ ಒಳ್ಳೆತನವನ್ನ ಎಲ್ಲರಿಗೂ ತೋರಿಸ್ಕೊಳಕ್ ಹೋಗ್ಬೇಡಿ. ಕೆಲವರು ನಿಮ್ಮ ಶಾಂತ ಸ್ವಭಾವವನ್ನ ದುರ್ಬಲತೆ ಅಂತ ಭಾವಿಸ್ತಾರೆ. ಆದರೆ ಎಲ್ಲರ ಸಮಸ್ಯೆಗಳನ್ನ ನಿಮ್ಮ ತಲೆ ಮೇಲೆ ಹೊತ್ಕೊಳಕ್ ಹೋಗ್ಬೇಡಿ. ನಿಮ್ಮ ಮನಸ್ಸಿನ ಶಾಂತಿ ಕೂಡ ಮುಖ್ಯವಾಗಿರುತ್ತೆ. ಜೂನ್ ತಿಂಗಳ 2ನೇ ಭಾಗದಲ್ಲಿ ಹಣದ ಹರಿವು ಹೆಚ್ಚಾಗ್ತದೆ. ನಿಂತಿದ್ದ ಕೆಲಸಗಳು ಶುರುವೂ ಆಗತ್ತೆ. ಬ್ಯಾಂಕ್ ಸಾಲದ ಸಮಸ್ಯೆ ನಿಧಾನವಾಗಿ ಕಡಿಮೆ ಆಗ್ತದೆ. ಕಾನೂನು ವಿಚಾರದಲ್ಲಿ ಇದ್ದವರಿಗೆ ಒಳ್ಳೆಯ ಸುದ್ದಿ ಸಿಗತ್ತೆ. ಶತ್ರುಗಳ ಮಾತು ನಿಧಾನವಾಗಿ ನಿಲ್ಲತ್ತೆ. ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಇಟ್ಟವರು ಕೂಡ ದೂರ ಆಗ್ತಾರೆ. ವೃಷಭ ರಾಶಿಯ ಮಹಿಳೆಯರಿಗೆ ಈ ತಿಂಗಳು ವಿಶೇಷ. ಮನೆಯಲ್ಲಿ ನಿಮ್ಮ ಗೌರವ ಹೆಚ್ಚಾಗತ್ತೆ. ನಿಮ್ಮ ಮಾತಿಗೆ ಬೆಲೆ ಸಿಗತ್ತೆ. ಕೆಲವರು ಹೊಸ ಕೆಲಸ ಶುರು ಮಾಡ್ತಾರೆ. ಕೆಲವರು ಚಿನ್ನ ಖರೀದಿ ಯೋಗ ಬರುತ್ತದೆ. ಮನಸ್ಸಿನಲ್ಲಿ ಇದ್ದ ಬೇಸರ ಕಡಿಮೆ ಆಗತ್ತೆ ಅಂತಾನೆ ಹೇಳ್ಬೋದು. ವೃಷಭ ರಾಶಿಯ ಪುರುಷರಿಗೂ ಕೂಡ ಜೂನ್ ತಿಂಗಳ ಹೊಸ ಅವಕಾಶಗಳನ್ನೇ ತಂದುಕೊಡುತ್ತೆ ಅಂತ ಹೇಳ್ಬೋದು. ಕೆಲಸದಲ್ಲಿ ಬೆಳವಣಿಗೆ, ಕುಟುಂಬದ ಜವಾಬ್ದಾರಿ ಹೆಚ್ಚಾಗುತ್ತೆ. ಮತ್ತೆ ನಿಭಾಯಿಸುವಂತ ಶಕ್ತಿ ಕೂಡ ನಿಮಗೆ ಸಿಗತ್ತೆ. ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಕೂಡ ಕಾಣ್ತೀರಾ. ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ಒಳ್ಳೆಯದು. ಆದಾಯ ನಿಧಾನವಾಗಿ ಹೆಚ್ಚುತ್ತೆ, ಆದರೆ ಖರ್ಚು ಕೂಡ ಬರುತ್ತೆ ವೀಕ್ಷಕರೇ. ವಿಶೇಷವಾಗಿ ಮನೆ ಮತ್ತೆ ಕುಟುಂಬಕ್ಕಾಗಿ ಹಣ ಖರ್ಚಾಗುವಂತ ಚಾನ್ಸಸ್ ಇದೆ. ಆದರೆ ಈ ಖರ್ಚು ಸಂತೋಷ ಕೊಡುತ್ತದೆ. ನೀವು ಮಾಡಿದ ಖರ್ಚು ವ್ಯರ್ಥ ಆಗೋದಿಲ್ಲ. ಈ ತಿಂಗಳಲ್ಲಿ ಕೆಲವರು ಹಳೆಯ ಸ್ನೇಹಿತರನ್ನ ಮತ್ತೆ ಭೇಟಿ ಮಾಡುತ್ತಾರೆ. ಹಳೆಯ ನೆನಪುಗಳು ಮತ್ತೆ ಮನಸ್ಸಿಗೆ ಬರ್ತವೆ. ಕೆಲವರು ದೂರವಾದ ಸಂಬಂಧಗಳನ್ನ ಮತ್ತೆ ಸೇರಿಸ್ತಾರೆ. ಮನಸ್ಸಿನಲ್ಲಿ ಕ್ಷಮಿಸುವ ಗುಣ ಬೆಳೆಸಿದರೆ ನಿಮ್ಮ ಜೀವನ ಇನ್ನಷ್ಟು ಸುಂದರವಾಗಿರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಈಗ ಮುಖ್ಯವಾದ ಪರಿಹಾರ ಅಂತ ತಿಳಿಸ್ಕೊಡ್ತೀನಿ. ಪ್ರತಿದಿನ ಪ್ರಾಣಿಗಳಿಗೆ ಅನ್ನ ನೀರು ನೀಡಿ, ವಿಶೇಷವಾಗಿ ಪಕ್ಷಿಗಳಿಗೆ ನೀರು ಇಡಿ. ಇದು ನಿಮ್ಮ ಜೀವನದಲ್ಲಿ ಇರುವ ಅಡಚಣೆಗಳನ್ನ ಕಡಿಮೆ ಮಾಡುತ್ತದೆ, ಮನಸ್ಸಿಗೆ ಶಾಂತಿ ಕೊಡುತ್ತದೆ, ನಿಮ್ಮ ಮನೆಗೆ ಒಳ್ಳೆಯ ಶಕ್ತಿ ಬರುತ್ತೆ ಅಂತಾನೆ ಹೇಳ್ಬೋದು. ಇನ್ನೊಂದು ಮುಖ್ಯವಾದ ಪರಿಹಾರ ಅಂದ್ರೆ ಅಷ್ಟಲಕ್ಷ್ಮಿ ಸ್ತೋತ್ರ. ಪ್ರತಿದಿನ ಉತ್ತರ ದಿಕ್ಕಿಗೆ ಮುಖ ಮಾಡಿ ಅಷ್ಟಲಕ್ಷ್ಮಿ ಸ್ತೋತ್ರ ಪಠಿಸಿ. ಇದರಿಂದ ಲಕ್ಷ್ಮೀ ಕೃಪೆ ಹೆಚ್ಚಾಗ್ತದೆ. ಹಣದ ಸಮಸ್ಯೆ ನಿಧಾನವಾಗಿ ಕಡಿಮೆ ಆಗ್ತದೆ. ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಕೂಡ ದೂರವಾಗುತ್ತದೆ. ಗುರುಗ್ರಹದ ಆಶೀರ್ವಾದ ನಿಮಗೆ ಸಿಗುತ್ತದೆ ವೀಕ್ಷಕರೇ. ಈ ಜೂನ್ ತಿಂಗಳು ನಿಮ್ಮ ಬದುಕಿನಲ್ಲಿ ಹೊಸ ಅಧ್ಯಾಯ ಶುರು ಮಾಡುತ್ತದೆ. ಇಷ್ಟು ದಿನ ನೀವು ಮೌನವಾಗಿ ಅನುಭವಿಸಿದ ನೋವು ನಿಧಾನವಾಗಿ ದೂರವಾಗ್ತದೆ. ನಿಮ್ಮ ಕಣ್ಣೀರಿನ ಹಿಂದೆ ಇದ್ದ ಕತ್ತೆಯನ್ನ ದೇವರು ನೋಡಿರ್ತಾನೆ. ಈಗ ನಿಮ್ಮ ಜೀವನದಲ್ಲಿ ಬೆಳಕು ಕಾಣಿಸುತ್ತದೆ. ಧೈರ್ಯ ಕಳೆದುಕೊಳ್ಳಕ್ ಹೋಗ್ಬೇಡಿ. ನಿಮ್ಮ ಸಮಯ ಇವಾಗ ಶುರು ಆಗಿದೆ ಅಂತಾನೆ ತಿಳ್ಕೊಳ್ಳಿ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಇಂತಹ ದಿನನಿತ್ಯದ ರಾಶಿ ಭವಿಷ್ಯಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ತುಂಬಿರಲಿ. ಧನ್ಯವಾದಗಳು ವೀಕ್ಷಕರೇ.